ಫಸ್ಟು ನಾನೇನು ಬುಕ್ ಮಾಡಿದ್ದೀನಿ ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ ನಾನು. ಅದೇ ನಿಮಗೆ ತೋರಿಸ್ಬೇಕು, ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು. ಅದಕ್ಕೆ ಫಸ್ಟು ನಾನು ಇದನ್ನು ಏನು ಬುಕ್ ಮಾಡಿದ್ದೀನಿ ಅಂದರೆ ಲೈಕ್ ಇದು ನೀವೆಲ್ಲ ಯೂಶ್ವಲಿ ನೋಡಿರ್ತೀರ ಆನ್ಲೈನಲ್ಲೆಲ್ಲ. ಇವಾಗ ನಾವು ಮನೆಗಳಲ್ಲಿ ಅಂದರೆ ನಾನು ಇರೋದು ರೆಂಟೆಡ್ ಹೌಸಲ್ಲಿ, ಅದಕ್ಕೆ ಮೊಳೆಗಳೆಲ್ಲ ಹೊಡೆಯೋಕ್ಕೆ ಪರ್ಮಿಷನ್ ಸಿಗಲ್ಲ. ಆಲ್ಮೋಸ್ಟು ಯಾವುದೇ ರೆಂಟೆಡ್ ಬಾಡಿಗೆ ಮನೆಗಳಲ್ಲಿ ಮೊಳೆಗಳೆಲ್ಲ ಹೊಡೆಯೋಕ್ಕೆ ಪರ್ಮಿಷನ್ ಇಲ್ಲ. ಸೊ ನಮ್ಮ ಮನೇಲೂ ಪರ್ಮಿಷನ್ ಇಲ್ಲ, ನಮ್ಮದು ಚಿಕ್ಕದು ಮನೆ. ಅದಕ್ಕೆ ನಾನೇನು ಮಾಡಿದೆ, ಮೊಳೆ ಎಲ್ಲ ಹೊಡಿಬಾರ್ದು ಅಂತ ಓನರ್ ಹೇಳಿದಾಗ ಸ್ಟಾರ್ಟಿಂಗಲ್ಲಿ ನಾನು ಬುಕ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಕ್ವಾಲಿಟಿ. ಮೀಶೋದಲ್ಲಿ ಬುಕ್ ಮಾಡಿದ್ದೀನಿ, ಅಮೆಝಾನಲ್ಲೆಲ್ಲ ಜಾಸ್ತಿ ಇತ್ತು, ಅದಕ್ಕೆ ಮೀಶೋದಲ್ಲಿ ಬುಕ್ ಮಾಡಿದೆ. 100 ರೂಪೀಸ್ಗೆ ನನಗೆ ಒಂದು 12 ಬಂದಿದೆ. ಇದು 6 ಬಂದಿದೆ, 12 ಸಿಕ್ಕಿದೆ 100 ರೂಪೀಸ್ಗೆ. ಇಟ್ ಈಸ್ ವರ್ತ್ ಅಂತ ಅನಿಸುತ್ತೆ. ನಾನಿದು ಏನಂತಂದರೆ ಅಡುಗೆ ಮನೆಗಳಲ್ಲೆಲ್ಲ ಮರಗಳು ತೆಗೆದು ನೇತಾಕಕ್ಕೆ ಆಗಿರ್ಬೋದು, ಕ್ಯಾಲೆಂಡರ್ಗಾಗಿರ್ಬೋದು, ಫ್ರೇಮ್ಗಳಿಗಾಗಿರ್ಬೋದು ನಮ್ಗೆ ತುಂಬ ಹೆಲ್ಪ್ ಆಗಿದೆ ಇದ್ದು ಫಸ್ಟ್ ಟೈಮ್ ಬುಕ್ ಮಾಡಿದಾಗ. ಅದಕ್ಕೆ ಈ ಸತಿನೂ ಕಿಚನ್ ಮೇಕ್ ಓವರ್ ಮಾಡೋದಿತ್ತು ಅಂತ ಅಂದ್ಬಿಟ್ಟು ಇದನ್ನು ನಾನು 12 ಸೆಟ್ ಬುಕ್ ಮಾಡಿದ್ದೀನಿ. ಈ ಥರದ್ದು ಒಂದು ಬುಕ್ ಮಾಡಿದ್ದೀನಿ. ಅದಕ್ಕೆ 2 ಸೆಟ್ ಬುಕ್ ತುಂಬ ಚೆನ್ನಾಗಿದೆ. ಅಮೆಝಾನಲ್ಲಿ ಓನ್ಲಿ 100 ರೂಪೀಸ್ ಒಳಗಡೆನೋ ಹೆಚ್ಚು ಕಮ್ಮಿ ಆಗುತ್ತೆ, ವರ್ತ್ ಇದನ್ನು ನೋಡಿ. ಹಾಗೆ ನಾನು ನೆಕ್ಸ್ಟು ಬುಕ್ ಮಾಡಿದ್ದು ಕಿಚನ್ಗೆ ನನ್ನ ಮಸಾಲೆ ಡಬ್ಬ ಎಲ್ಲ ನಾನು ಒಗ್ಗರಣೆ ಡಬ್ಬದಲ್ಲಿ ಇಟ್ಕೊತಿದ್ದೆ. ಆವಾಗ ಅದೇನಾಗೋದು ಹುಳ ಬರ್ತಿತ್ತು, ಆಮೇಲಿಂದ ಏನು ಒಂಥರ ಚಿಟ್ಟೆ ಥರ ಇರೋದು. ಅದಕ್ಕೆ ಅದೆಲ್ಲ ಬೇಡ, ಸ್ವಲ್ಪ ಕಿಚನಲ್ಲಿ ಆಲ್ಮೋಸ್ಟು ನಾನು ಯೂಟ್ಯೂಬಲ್ಲಿ ಎಲ್ಲರ ವೀಡಿಯೋದಲ್ಲೂ ನೋಡಿದ್ದೀನಿ ಈ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದಾರೆ. ಅದಕ್ಕೆ ನಾನು ಬುಕ್ ಮಾಡಿದ್ದೆ. ಗ್ಲಾಸ್ದು ಇದು ಟು ಬಿ ಆನೆಸ್ಟ್ ವರ್ತಿದೆ. 125 ರೂಪೀಸ್ಗೆ ನನಗೆ 12 ಐಟಮ್ ಸಿಕ್ಕಿದೆ. ಇದು ತುಂಬ ಚೆನ್ನಾಗಿದೆ. ಗ್ಲಾಸ್ದು ನೋಡಿ 12 ಐಟಮ್ ಸಿಕ್ಕಿದೆ. 12 ಐಟಮ್ ಸಿಕ್ಕಿದೆ. ಮಸಾಲೆ ಏನು ಬೇಕಾದ್ರೆ ಹಾಕ್ಬೋದು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸೋಂಪು, ಏನು ಚಿಯಾ ಸೀಡ್ಸು ಏನು ಬೇಕಾದ್ರೆ ಹಾಕ್ಕೊಳ್ಬೋದು, ಸಾಸಿವೆ. ಟೈಮ್ ಯೂಸ್ಗೆ ಇಲ್ಲಿ ಸ್ವಲ್ಪ ಇದು ಓಪನ್ ದೊಡ್ಡದು ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲ ನನಗೆ ಸ್ವಲ್ಪ ಬೇಕು ಅಂದರೆ ಲೈಕ್ ಎಲ್ಲ ಅಮೆಝಾನಲ್ಲಿ ತುಂಬ ಜಾಸ್ತಿ ಇದೆ, ಬಟ್ ಮೀಶೋದಲ್ಲಿ ನಂಗೆ 125ಗೆ 12 ಪೀಸಸ್ ಸಿಕ್ಕಿದೆ. ನನಗೆ ಅಡುಗೆ ಮನೆಗೆ ಲುಕಿಂಗ್ ಈಸ್ ಆಲ್ಸೋ ಗುಡ್. ತುಂಬ ಜನದಲ್ಲಿ ನಾನು ನೋಡಿದ್ದೀನಿ ವೀಡಿಯೋಗಳಲ್ಲಿ, ನೀವು ನೋಡಿರ್ತೀರ. ಇದನ್ನು ಬುಕ್ ಮಾಡಿ 12 ಐಟಮ್ ಸಿಗುತ್ತೆ ಇನ್ ಮೀಶೋ. ನಿಮಗೆ ಸಿಕ್ಕಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಓಕೆ, ಇದಾಯಿತು. ನೆಕ್ಸ್ಟು ನಾನು ಬುಕ್ ಮಾಡಿರೋದು ದಿಸ್ ಇಸ್ ಮೈ ಫೇವ್ರೆಟ್. ನಾನು ಮೀಶೋದಲ್ಲಿ ವರ್ತ್ ಅಂತ ಅನಿಸುತ್ತೆ ನಂಗೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ವರ್ತ್ ಅಂತಲೇ ನಾನು ಬುಕ್ ಮಾಡೋದು. ಸುಮ್ಮನೆ ಜಾಸ್ತಿಗೆ ನಾನು ಬುಕ್ ಮಾಡಲ್ಲ. ಏನಕ್ಕೆ ಅಂತಂದರೆ ನಾನು ಒಂದು 6 ಮಂತ್ಸಲ್ಲಿ ನಾವು ಈ ಮನೆ ಖಾಲಿ ಮಾಡಿಬಿಡ್ತೀವಿ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ಇದು ನಮ್ಮ ಚಿಕ್ಕದು ಮನೆ. ಅದಕ್ಕೆ ಇವಾಗ ಇರೋದಕ್ಕಾರ ಅಟ್ಲೀಸ್ಟು ಸ್ಟ್ಯಾಟಿಸ್ಫೈ ಆಗಿರಬೇಕು ಅಂತ ಸ್ವಲ್ಪ ಕಿಚನ್ ಮೇಕ್ ಓವರ್ ನನಗೆ ಬೇಕಾಗಿರೋದು. ನಾನು ಅವಾಗ ಸ್ಟಾರ್ಟಿಂಗ್ ಬಂದಾಗ ಬೇರೆ ಗೊತ್ತಿರಲಿಲ್ಲ, ನನಗೆ ನಾಲೆಜ್ ಇರಲಿಲ್ಲ ಇದ್ರ ಮೇಲೆಲ್ಲ. ಅವಾಗ ನಾನು ತೊಗೊಂಡ್ಬಿಟ್ಟಿದ್ದೀನಿ ಡಿಮಾರ್ಟಲ್ಲಿ ಏನೋ ಬ್ಲೂ ಕಲರ್ ಅಂತೆ ಆ ಥರ ಎಲ್ಲ. ಸೊ ಇವಾಗ ನಾನು ಇಲ್ಲಿ ಈ ಮನೆಗೆ ಪ್ರಾಡಕ್ಟ್ ಬುಕ್ ಮಾಡಿದ್ದೀನಿ. ಸ್ವಲ್ಪ ಚೆನ್ನಾಗಿರೋದಾರ ಇರೋಷ್ಟು ದಿನಾರ ಸ್ವಲ್ಪ ಚೆನ್ನಾಗಿ ಇರೋ ಪ್ರಾಡಕ್ಟ್ಸ್ ಜೊತೆ ಯೂಸ್ ಮಾಡೋಣ ಅಂತ. ಶಾಪಿಂಗ್ ಬೋರ್ಡ್ ನಮ್ಮ ಮನೇಲಿ ಇತ್ತು, ಉಡ್ಡದು. ನಾನು ಇಲ್ಲೇ ಸಂತೆ ಏನೋ ಹಾಕಿದಾಗ ತೊಗೊಂಡು ಬಂದಿದ್ದೆ. ಅದು ತುಂಬ ನೀರು ಬಿದ್ದು ಲೈಕ್ ಕಪ್ಪಾಗಿಬಿಟ್ಟಿತ್ತು. ಈ ವಿಡಿಯೋಗಳಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಅದಕ್ಕೆ ಆನಿಯನ್ ಶಾಪಿಂಗ್ ಎಲ್ಲನೂ ತುಂಬ ಚೆನ್ನಾಗಿದೆ, ವರ್ತಿ ಅನಿಸುತ್ತೆ. ನಾನು ಹೆಂಗಪ್ಪ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಈ ಥರ, ಬಟ್ ತುಂಬ ಗಟ್ಟಿನೂ ಇದೆ. ಇಟ್ ಈಸ್ ಗುಡ್ ಲುಕ್ಕಿಂಗ್ ಆಲ್ಸೋ. ಇದ್ರ ಪ್ರೈಸ್ ನೀವು ಕೇಳಿದ್ರೆ ರಿಯಲಿ ಶಾಕ್ ಆಗ್ತೀರಾ. 125 ರೂಪೀಸ್. ಎಸ್, ಇಟ್ ಈಸ್ 125 ರೂಪೀಸ್. ಇದು 125 ರೂಪೀಸ್ಗೆ ಬುಕ್ ಮಾಡಿದೆ. ಮೀಶೋದಲ್ಲಿ 1000 ಪೀಪಲ್ಸ್ ಪರ್ಚೇಸ್ ಮಾಡಿದ್ದಾರೆ. ರೇಟಿಂಗ್ ಆಲ್ಸೋ 4 ಮೇಲೆ ಇದೆ. ತುಂಬ ಚೆನ್ನಾಗಿದೆ. ನಿಮ್ಮ ಮನೆಗಳಲ್ಲಿ ಏನಾರು ಕ್ವಿಕ್ಕಾಗಿ ಚೇಂಜ್ ಮಾಡ್ಕೊಬೇಕು ಅಂತ ಅಂದರೆ ನಂತರ ಚೇಂಜ್ ಮಾಡ್ಕೊಳ್ಳಿ. ಈ ಥರ ಇದು ವರ್ತಿ ಅನಿಸುತ್ತೆ. ನಿಮ್ಮ ಮನೇಲಿ ಚೆನ್ನಾಗಿಲ್ಲ ಅಂದರೆ ಕಮ್ಮಿ ಬಜೆಟಲ್ಲಿ ನೋಡ್ತಿದ್ದೆ. ಇದು ನೋಡಿ, ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ. ಓಕೆ, ಹಂಗೆ ನಾನು ಆನ್ಲೈನಲ್ಲೆಲ್ಲ ಏನು ಮಾಡ್ತೀನಿ ಅಂದರೆ ಅಮೆಝಾನಲ್ಲಿ ಬುಕ್ ಮಾಡಿರೋದು ತೋರಿಸ್ತೀನಿ ನಿಮಗೆ. ಅಮೆಝಾನಲ್ಲಿ ನಾನು
ಒಂದು ಎಗ್ ಟ್ರೇ ಬುಕ್ ಮಾಡಿದ್ದೆ ಬೆಳಿಗ್ಗೆ. ನಾನು ನೈಟ್ ಮಲಗಬೇಕಾದ್ರೆ ಮಾರ್ನಿಂಗ್ ಏನು ಬೇಕೋ ಅದನ್ನ ನೈಟ್ ಬುಕ್ ಮಾಡಿಬಿಟ್ರೆ ನಂಗೆ ಮಾರ್ನಿಂಗ್ 6ಗೆಲ್ಲ ತಂದು ಕೊಟ್ಬಿಡ್ತಾರೆ ಅಮೆಝಾನವರು. ಫ್ರೆಶ್ ಐಟಮ್ಸ್ ಅಂತ ಇರುತ್ತೆ ಅಮೆಝಾನಲ್ಲಿ, ಅದರಲ್ಲಿ ಬುಕ್ ಮಾಡಿಕೊಂಡೆ. ಇದನ್ನು ತೋರಿಸ್ಬಿಡ್ತೀನಿ. ಎಗ್ ಒಂದು ಟ್ರೇ 220 ರೂಪೀಸ್ ಅಷ್ಟೇ, ಕಮ್ಮಿ ಬಿದ್ದಿದೆ. ಅದಕ್ಕೆ ನಾನು ಇದು ಹಿಂಗೆ ಇಟ್ಕೊಬೋದು. ನಾನು ಒಂದು ಮಂತ್ಗೆ 15 ಡೇಸ್ಗೆ ನಾನು ಆರಾಮ್ ಯೂಸ್ ಮಾಡ್ತೀನಿ. ಆಮೇಲೆ ರೇಷನ್ ಐಟಮು ಅಮೆಝಾನಲ್ಲಿ ಬುಕ್ ಮಾಡಿದ್ದೀನಿ, ಅದನ್ನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಲೈಕ್ ಎರಡೇ ಬುಕ್ ಮಾಡಿದ್ದೀನಿ, ಅದು ಹೇಗೆ ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಆಮೇಲೆ ನೆಕ್ಸ್ಟು ನಾನು ಇನ್ನೊಂದು ಮೇಯ್ನ್ ನನಗೆ ತುಂಬ ಇಷ್ಟ ಅಂದರೆ, ಈ ಮನೆಗೆ ನಾನು ಸ್ಟಾರ್ಟಿಂಗ್ ಬರಬೇಕಾದ್ರೆ ಗೊತ್ತಿಲ್ಲದೆ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡೆ ಅಂತ ನಿಮ್ಗೆ ಹೇಳಿದ್ನಲ್ಲ, ಹಾಗೆ ಕೂಡ ಕುಕ್ಕರ್ಸ್ಗಳು ತುಂಬ ತೊಗೊಂಡಿದ್ದೀನಿ. ಎಷ್ಟು ಅಂದರೆ ಒಂದು 7-8 ಕುಕ್ಕರ್ ನನ್ನ ಹತ್ರ ಇದೆ. ಆದರೆ ನನಗೆ ಯಾವ್ದು ಬೇಕಾಗಿರೋ ಕುಕ್ಕರ್ ಇಲ್ಲ. ಅಂದರೆ ನಾನೊಂದು 5 ಲೀಟರು, 7 ಲೀಟರು, 8 ಲೀಟರ್, 12 ಲೀಟ್ರು, 3 ಲೀಟ್ರು ಅದೆಲ್ಲ ತೊಗೊಂಡೆ. ಅಂದರೆ ನಮ್ಮ ಮನೇಲಿ ಕಮ್ಮಿ, ನಾನು ಸ್ವಲ್ಪ ಕಮ್ಮಿ ಊಟ ಮಾಡಿ ಡಯಟಲ್ಲಿದ್ದೀನಿ, ಸ್ವಲ್ಪ ಕಮ್ಮಿ ಊಟ ಮಾಡ್ತೀನಿ. ನಮ್ಮ ಮನೆಯವ್ರಿಗೆ ಮಾತ್ರ ನಾನು ನೈಟೆಲ್ಲ ಸ್ವಲ್ಪ ಊಟ ಮಾಡಲ್ಲ, ಸ್ಕಿಪ್ ಮಾಡಿಬಿಡ್ತೀನಿ. ಅದ್ರ ರೊಟ್ಟಿ ಚಪಾತಿ ಹಂಗೆ, ಅದು ಅವ್ರಿಗೆ ಅದು ಇಷ್ಟ ಆಗಲ್ಲ, ಅವ್ರು ರೈಸೇ ಬೇಕು. ಸೊ ಅವಾಗ ನಾನು ಏನು ಮಾಡಿದ್ದೀನಿ ಅಂತಂದರೆ, ದೊಡ್ಡ ದೊಡ್ಡ ಕುಕ್ಕರಲ್ಲಿ ಅನ್ನ ಚಿಕ್ಕ ಲೋಟದಲ್ಲಿ ಇಡೋಕ್ಕಾಗಲ್ಲ, ತುಂಬ ಪ್ರಾಬ್ಲಮ್ಸ್ ನಿಮ್ಗಳಿಗೂ ಗೊತ್ತಿರುತ್ತೆ. ಅದಕ್ಕೆ ನಾನು ನಮ್ಮ ಮನೆಯವ್ರಿಗೆ ಹಠ ಮಾಡಿ ಕೇಳಿ ನಾನು ಆನ್ಲೈನಲ್ಲಿ ಅಮೆಝಾನ್ ಬುಕ್ ಮಾಡಿದ್ದು ಪ್ರೆಸ್ಟೀಜು. ಪ್ರೆಸ್ಟೀಜ್ ಬ್ರ್ಯಾಂಡ್ದು. ನಾನು ನಿಮ್ಗೆ ಒಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ, ಕುಕ್ಕರ್ ಆಗಿರ್ಬೋದು, ಗ್ಯಾಸ್ಗಳಾಗಿರ್ಬೋದು, ಏನಾರ ಸ್ವಲ್ಪ ಈ ಥರ ವಸ್ತುಗಳನ್ನ ಸ್ವಲ್ಪ ಕ್ವಾಲಿಟಿ ಹಾಗೆ ಬ್ರ್ಯಾಂಡ್ಗಳನ್ನ ತೊಗೊಳ್ಳಿ. ನಮಗೆ ಸ್ವಲ್ಪ ಧೈರ್ಯ ಇರುತ್ತೆ. ನಮ್ಮ ಮನೇಲಿ ಇರೋ ಎಲ್ಲ ಕುಕ್ಕರು ಕೂಡ ಪ್ರೆಸ್ಟೀಜ್ದೆ. ನಮ್ಮ ಮನೇಲಿ ಆಲ್ಮೋಸ್ಟಲ್ಲಿ ನಾವು ಏನೇ ಎಲ್ಲ ಬೆಳೆಸಿದ್ರು ಪ್ರೆಸ್ಟೀಜ್ ಬೆಳೆಸ್ತೀವಿ. ಪ್ರೆಸ್ಟೀಜ್ ಮೇಲೆ ನಂಬಿಕೆ ಏನೋ ಗೊತ್ತಿಲ್ಲ, ನಮ್ಮ ಮನೇಲಿ ನನಗೆ ಎಲ್ಲ ನಾನು ಪ್ರೆಸ್ಟೀಜೇ ತೊಗೊಳೋದು. ರೇಟ್ ಜಾಸ್ತಿ ಅದು ಸ್ವಲ್ಪ. ಬಟ್ ಇದು ನನಗೆ ಎಷ್ಟು ಲೀಟರ್ದು ಕುಕ್ಕರ್ ತೊಗೊಂಡೆ ಅಂತಂದರೆ, ನಾವು ಇಬ್ಬರೇ ಇರೋದ್ರಿಂದ ನಮಗೆ ಕಮ್ಮಿ ಕ್ವಾಂಟಿಟಿ ರೈಸ್ ನಾವು ತಿನ್ನೋದ್ರಿಂದ ಸ್ವಲ್ಪ ಬೇಕು. ದೊಡ್ಡ ಕುಕ್ಕರಲ್ಲಿ ಇಷ್ಟ ಹಾಕಿದ್ರೆ ನನಗೆ ನೀರು ಆಗಿಬಿಡ್ತಿತ್ತು, ಕರೆಕ್ಟಾಗಿ ಸಿಕ್ಕಿರಲಿಲ್ಲ. ಆಮೇಲೆ ಅಷ್ಟು ದೊಡ್ಡ ಕುಕ್ಕರ್ ಯಾಕೆ ಯೂಸ್ ಮಾಡಬೇಕು ಅಂದ್ಬಿಟ್ಟು, ಸೊ ನನ್ನ ಫೇವ್ರೆಟ್, ನನಗೆ ಪುಟ್ಟ ಐಟಮ್ಗಳಲ್ಲಿ ತುಂಬ ಇಷ್ಟ. ಅದಕ್ಕೆ ಸೊ ನೋಡಿ, ಅದಕ್ಕೆ ನಾನು ಇದು ಕುಕ್ಕರ್ನ ಬುಕ್ ಮಾಡಿದೆ. ತುಂಬ ಚಿಕ್ಕದಿದೆ, ಒಂದು ನಿಮಿಷ ತೋರಿಸ್ತಿದ್ದೀನಿ. ತುಂಬ ನನಗೆ ಇದು ತುಂಬ ಇಷ್ಟ. ಈ ಥರ ಚಿಕ್ಕ ಕುಕ್ಕರಲ್ಲಿ ನಾನು ಅನ್ನ ಮಾಡೋಕ್ಕಾಗಿರ್ಬೋದು, ಒಬ್ರಿಗಲ್ವಾ ಆರಾಮಾಗಿ ಮಾಡ್ಕೊಬೋದು, ತೊಳೆದಿಕ್ಬಿಡ್ಬೋದು, ಬೇಗ ಚಿಕ್ಕ ಜಾಗದಲ್ಲಿ ಇಟ್ಬಿಡುತ್ತೆ. ಅದಕ್ಕೆ ನೋಡಿ ಇದನ್ನು ಬುಕ್ ಮಾಡಿದೆ. ಪ್ರೆಸ್ಟೀಜು ನನಗೆ ಆಚೆ ಕೇಳಿದ್ದಕ್ಕೆ ನನಗೆ 1250 ಅಷ್ಟು ಹೇಳಿದರು. ನನಗೆ ಆಚೆ ಕೇಳಿದ್ದಕ್ಕೆ 1250, 350, ಒಂದೊಂದು ಅಂಗಡಿಲಿ ಒಂದೊಂದು ರೇಟ್ ಹೇಳಿದ್ರು. ಆನ್ಲೈನಲ್ಲಿ ನನಗೆ 350, ಅಯ್ಯೋ ಸಾರಿ 350 ಅಲ್ಲ, 950. ಆನ್ಲೈನಲ್ಲಿ ಇದು ನನಗೆ 950 ಆಗಿದೆ. ನೋಡಿಕೊಂಡು ರೇಟಿಂಗ್ಸ್, ಆನ್ಲೈನಲ್ಲಿ ನೀವು ಏನೇ ಪರ್ಚೇಸ್ ಮಾಡಬೇಕಾದ್ರೂ ಯು ಶುಡ್ ಸಿ ದ ರೇಟಿಂಗ್, ಅದು ತುಂಬ ಮುಖ್ಯ. ಇದು ನನ್ನ ಫೇವ್ರೆಟ್ ಪಾರ್ಟ್. ಐ ಲವ್ ದಿಸ್. ತುಂಬ ಚೆನ್ನಾಗಿರುತ್ತೆ, ಕ್ವಿಕ್ಕಾಗಿ ಅಡುಗೆ ಮಾಡ್ಕೊಬೋದು. ಅದಕ್ಕೆ ನಾನು ಈ ಕುಕ್ಕರ್ನ ಬುಕ್ ಮಾಡಿದ್ದೀನಿ. ನಿಮ್ಮ ಮನೆಗಳಲ್ಲೂ ಅಷ್ಟೇ, ಯಾರು ಒಬ್ಬರೇ ಇದ್ದಾಗ ಬ್ಯಾಚುಲರ್ಸ್ ಆಗಿರ್ಬೋದು, ಅವರೆಲ್ಲ ದೊಡ್ಡ ಕುಕ್ಕರ್ ಯೂಸ್ ಮಾಡಬೇಡಿ. ಯಾಕಂದರೆ ನೀರು ಬರುತ್ತೆ, ಟೇಸ್ಟ್ ಬರೋಲ್ಲ, ಅನ್ನ ಉದುರಾಗಿ ಬರಲ್ಲ, ಮುದ್ದೆ. ನಮ್ಮಮ್ಮನ ಡೈಲಿ ಕೇಳ್ತಿದ್ದಿದ್ದು, ಯಾಕೆ ಅನ್ನ ಮುದ್ದೆ ಬರ್ತಿದೆ, ಬುಲೆಟ್ ರೈಸ್ ತಂದರು, ಜೀರಾ ರೈಸ್ ತಂದರು, ಎಲ್ಲನೂ ಮುದ್ದೆಯಾಗಿ ಬರ್ತಿದೆ. ಅಂದರೆ ನಾನು ಸ್ವಲ್ಪ ನೀರು ಜಾಸ್ತಿ ಬಿಡ್ತಿದ್ದೆ. ಹಾಗೆ ದೊಡ್ಡ ಕುಕ್ಕರಲ್ಲಿ ಮಾಡಿದ್ರೆ ಈ ಥರ ಪ್ರಾಬ್ಲಮ್ ಇಲ್ಲ, ಸೀದೋಗೋದು. ಎಷ್ಟು ಕುಕ್ಕರ್ ಸಿದ್ದಿದ್ದೀನಿ ಅಂದರೆ, ಎಷ್ಟು ಕುಕ್ಕರ್ ಹಾಳು ಮಾಡಿದ್ದೀನಿ ಅಂದರೆ, ಸ್ಟಾರ್ಟಿಂಗಲ್ಲಿ ಗೊತ್ತಿಲ್ಲದೆ ತುಂಬ ಕುಕ್ಕರ್ ಹಾಳು ಮಾಡಿದ್ದೀನಿ. ನೆಕ್ಸ್ಟು ಇದು ಏನಂದರೆ ಇಡ್ಲಿ. ನಮ್ಮ ಮನೇಲಿ ಇದು ಇಡ್ಲಿ ಪಾತ್ರೆ ಎಷ್ಟನೇದಿರ್ಬೋದು, ಇದು ನನ್ನ ಪ್ರಕಾರ 4th ಇಡ್ಲಿ, 4ನೇ ಇಡ್ಲಿ ಪಾತ್ರೆ. ಯಾಕೆ ಅಂದರೆ ಫಸ್ಟು ಅದೇ ರಿಪೀಟ್ ಅವಾಗ ತಗೊಂಡೋಗಿ ಇಷ್ಟು ದೊಡ್ಡ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಒಂದು 10 ಜನ ಇಡ್ಲಿ ತಿಂತಾರೆ ಅನ್ನೋ ಇಷ್ಟು ದೊಡ್ಡದು ಕಡಾಯಿದು ಇಡ್ಲಿ ಪಾತ್ರೆ ತೊಗೊಂಡೆ. ಸುಮ್ಮನೆ ವೇಸ್ಟ್ ಆಗಿ ಸಜ್ಜೆ ಮೇಲೆ ಇಟ್ಟಿದ್ದೀನಿ, ಅದನ್ನು ಯೂಸ್ ಮಾಡಲ್ಲ. ನನ್ನ ಹಸ್ಬೆಂಡ್ ತಿನ್ನೋದು ಇಡ್ಲಿ 4, ಅಮ್ಮಮ್ಮ ಅಂದರೆ 5 ಮೇಲೆ ತಿನ್ನಲ್ಲ ಅವರು.
ಅದು ನಾನು ಆಚೆ ಎಲ್ಲ ನನ್ನ ಆಫೀಸ್ಗೆ ಹೋಗ್ಬಿಟ್ರೆ 2, ನಾನಿದ್ದರೆ 4 ಇಲ್ಲ 5. ಆ 2 ಇಡ್ಲಿಗೆ 4 ಇಡ್ಲಿಗೆ ನಾನು ಕಡಾಯಿ ಇಷ್ಟು ದೊಡ್ಡದು ತೊಗೊಂಡಿದ್ದೆ, ಗೊತ್ತಿಲ್ಲದೆ. ನಮ್ಮ ಮನೆಯಲ್ಲೆಲ್ಲ, ನಮ್ಮ ಅಮ್ಮನ ಮನೆ ಕಡೆ ಎಲ್ಲ ನಮಗೆಲ್ಲ ಸ್ವಲ್ಪ, ನನಗೂ ಒಂದು 6 to 7 ಇಡ್ಲಿ ನಾನು ಟು ಬಿ ಆನೆಸ್ಟ್ ನಾನು ಅಷ್ಟು ತಿಂತೀನಿ. ಬಟ್ ಇವ್ರಿಗೆ ಅದು ಹ್ಯಾಬಿಟ್ಟೇ ಇಲ್ಲ. ಸೊ ವಿಲ್ ಬಿ ಇದಾಗಿದೆ. ನಾನು ಇನ್ನೊಂದು ಬುಕ್ ಮಾಡಿದೆ, ಚಿಕ್ಕದು ಬೇಕು ಅಂತ ಆನ್ಲೈನಲ್ಲಿ, ಅಮೆಝಾನಲ್ಲಿ. ಅದು ನನ್ನ ರೇಟಿಂಗ್ಸ್ ಎಲ್ಲ ಅವಾಗ ನೋಡ್ತಿರ್ಲಿಲ್ಲ, ಸುಮ್ಮನೆ ಅವಾಗೆಲ್ಲ ನಾನು ರೇಟಿಂಗ್ ನೋಡ್ತಿರ್ಲಿಲ್ಲ. ಆನ್ಲೈನಲ್ಲಿ ಏನೇ ಬುಕ್ ಮಾಡಿದ್ರು ನಾನು ರೇಟಿಂಗ್ ನೋಡ್ತಿರ್ಲಿಲ್ಲ. ಅದಾದಮೇಲೆ ಒಂದು ಇಡ್ಲಿ ಪಾತ್ರೆ ತೊಗೊಂಡ್ಮೇಲೆ ಏನಾಯಿತು, ಅದು ಒಂದು ಚಿಕ್ಕದು ತೊಗೊಂಡೆ. ಅದು ಒಂದು 7 to 8 ರೋಸ್ ಬಂತು. ಅದು ಅಷ್ಟು ತಿನ್ನಲ್ಲ ನಾನು. ಅಯ್ಯೋ ಬುಕ್ ಮಾಡಿಬಿಟ್ಟಿದ್ದೀನಿ, ತೊಗೊಂಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಅದನ್ನು ಯೂಸ್ ಮಾಡ್ತಿದ್ದೆ. ಬಟ್ ತುಂಬ ಹಾಳಾಯಿತು. ಪಿಜನ್ ಸಮಥಿಂಗ್ ಕಂಪ್ನಿ ತೊಗೊಂಡಿದ್ದು, ಸಿಕ್ಕಾಪಟ್ಟೆ ಹಾಳಾಯಿತು. ಹೆಂಗಂದರೆ ಅದು ತಳ ಇರುತ್ತೆ ಗೊತ್ತಾ, ಅದು ಜಜ್ಜೋದಂಗೆ ಆ ಥರ ಎಲ್ಲ ಆಗೋದು. ಸಿಕ್ಕಾಪಟ್ಟೆ ಬೇಜಾರಾಯಿತು ಅದರಿಂದ. ನಾನು ಇಡ್ಲಿನೂ ಮಾಡೋದು ಬಿಟ್ಬಿಟ್ಟಿದ್ದೆ. ಸ್ವಲ್ಪ ಒಂದು 7 to 8 months ನಾನು ಇಡ್ಲಿ ಮಾಡೋದು ಬಿಟ್ಬಿಟ್ಟಿದ್ದೆ, ಎಲ್ಲ ಬಿಟ್ಬಿಟ್ಟಿದ್ದೆ. ಆಮೇಲೆ ನಾನು ಇನ್ನೊಂದು ತೊಗೊಂಡೆ, ಡಿಮಾರ್ಟ್ಗೆ ಹೋದಾಗ ಚಿಕ್ಕದು, ಅಂದರೆ ಲೈಕ್ ಪಾತ್ರೆ ಬೇಡ ಹಂಗೇ ಸಿಗುತ್ತಲ್ಲ ಆ ಥರ ತೊಗೊಂಡೆ. ಪಾತ್ರೆ ಬೇಡ ಅಂದರೆ ಒಳಗಡೆ ಆ ತಟ್ಟೆಗಳು, ಇಡ್ಲಿ ತಟ್ಟೆಗಳು ಆ ಥರ ತೊಗೊಂಡೆ. ಅದನ್ನು ಏನೋ ಮಾಡಿಬಿಡ್ತೀನಿ ಅಂತ ತೊಗೊಂಡೆ. ನನಗೆ ಅದರಿಂದ ಮಾಡೋಕ್ಕೆ ಬರಲಿಲ್ಲ. ಬೆಂದಿದ್ದೋ ಇಲ್ಲೋ ಅಂತ ಗೊತ್ತಾಗ್ತಾನೂ ಇಲ್ಲ, ಮಾಡೋಕ್ಕೆ ಬರಲಿಲ್ಲ. ಫೈನಲಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇದು ಅನ್ಬಾಕ್ಸು ಮಾಡಿಲ್ಲ, ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡೋಣ ಅಂತ ವೆಯ್ಟಿಂಗ್. ನಮ್ಮ ಮನೇಲೆಲ್ಲ ಆನ್ಲೈನ್ ಇದೆ, ನಿಮ್ಗೆ ಸಿಗೋದೆಲ್ಲ ಆನ್ಲೈನ್. ಎಲ್ಲನೂ ನಮ್ಮ ಮನೆಯವರು ಎಲ್ಲನೂ ಆನ್ಲೈನ್. ತೊಗೋತ್ಯಾ ಆನ್ಲೈನ್, ಆಚೆ ಮಾತ್ರ ಕರಿಬೇಡ ನನ್ನ. ಆನ್ಲೈನಲ್ಲಿ ಏನು ಬೇಕಾದ್ರೆ ತೊಗೊಂಡ್ಬಿಟ್ಟಿದ್ದಾರೆ. ಗೈಸ್ ಲಿಟ್ರಲಿ ಇದಾರ ನನಗೆ ಫೇವ್ರೆಟ್ ಇಡ್ಲಿ ಪಾತ್ರೆ ಆಗಲಿ. ಚೆನ್ನಾಗಿತ್ತು ಅಂತ ಬುಕ್ ಮಾಡಿಬಿಟ್ಟಿದ್ದೀನಿ. ಏನಂತಾರೆ, ನಮ್ಮ ಮನೆಯವ್ರು ಹೇಳ್ಬಿಟ್ಟಿದ್ದಾರೆ, ಇದು ಸರಿ ಇಲ್ಲ ಅಂದರೆ ನೀನು ಇಡ್ಲಿನೂ ನಾನು ತಿನ್ನೋದು ಇಲ್ಲ. ರೇಟಿಂಗ್ಸ್ ಗುಡ್ಡಿತ್ತು, ಕೆಲವೊಂದು ರೇಟಿಂಗ್ ಗುಡ್ಡಿದ್ರು ಚೆನ್ನಾಗಿ ಬರಲ್ಲ. ನಮ್ಮನೆ ಟೀಪಾಯಿ ಎಲ್ಲ ಆನ್ಲೈನೇ. ನಮ್ಮನೆ ಟೀಪಾಯಿ ಏನೇ ನೋಡಿ ಎಲ್ಲ ಆನ್ಲೈನ್ ಐಟಮ್ಸೇ. ನಾನು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದೆ ಒಂದು ಸ್ವಲ್ಪ ತೊಗೊಂಡಿದ್ರೆ ಆಫ್ಲೈನ್ ತೊಗೊಂಡಿರ್ತೀನಿ. ಇದೆಲ್ಲ ನೋಡಿ ಆನ್ಲೈನ್. ಹಾಗೆ ನಾವು ರೇಷನ್ನು ಬುಕ್ ಮಾಡಿಬಿಡ್ತೀವಿ ಆನ್ಲೈನಲ್ಲೇ. ಓಕೆ, ಎಸ್. ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಹಸ್ಬೆಂಡ್ ಚಪಾತಿನೂ ತಿನ್ನಲ್ಲ. ಚಪಾತಿ ಮಣೆನೇ ಇಲ್ಲ ನಮ್ಮ ಮನೇಲಿ. ಅದು ಬುಕ್ ಮಾಡಿಸಿದ್ದೆ. ಬೇಡ ನಾನು ತಿನ್ನಲ್ಲ, ಯಾಕೆ ಅಂತ ಬೇಡ. ನನಗೂ ಇಡ್ಲಿಗೂ ಬರಲ್ಲ. ಸಿ ಗೈಸ್, ಉಲ್ಟಾ ಓಪನ್ ಮಾಡಿದ್ದೀನಿ. ಇಟ್ಸ್ ಓಕೆ. Wow, it's so beautiful, really. Okay. ಗ್ಲಾಸ್ದು ಬಂದಿದೆ ನೋಡಿ ಫ್ರೆಂಡ್ಸ್, ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ 2 ಪ್ಲೇಟ್ ಹಾಕಿದ್ದಾರೆ. ಯಾವುದು ಕಂಪನಿ ಹೇಳ್ಬಿಡ್ತೀನಿ, ಎಷ್ಟು ಅಮೌಂಟ್ ಅಂತ ಹೇಳ್ತೀನಿ. ಪ್ಯಾನ್ಕ್ ಅಂತ ಇದೆ ಕಂಪನಿ. ಪ್ಯಾಂಕ್ ಅನ್ನೋ ಕಂಪನಿ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಬಟ್ ಆದರೆ ರೇಟಿಂಗ್ಸ್ ತುಂಬ ಚೆನ್ನಾಗಿತ್ತು, ಅದಕ್ಕೆ ತೊಗೊಂಡಿದ್ದೀನಿ. ಯಾವುದಾದ್ರೆ ಅಮೆಝಾನಲ್ಲಿ ತೊಗೊಂಡಿದ್ದೀನಿ. ಇದು 950 850 ಬಿದ್ದಿದೆ ಇದಕ್ಕೆ. ಲಿಂಕ್ ಕಮೆಂಟ್ ಮಾಡಿ, ನಿಮ್ಗೆ ಯಾವುದ್ರದ್ದು ಲಿಂಕ್ ಬೇಕೋ ನಾನೆಲ್ಲ ಕಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಹಿಂಗೆ ಫಿಕ್ಸ್ ಮಾಡ್ಕೊಳ್ಳೋದು. ಹಿಂಗೆ ಫಿಕ್ಸ್ ಮಾಡಿಕೊಂಡು
ಒಂದು ನಿಮಿಷ ತೆಗೆದು ನಾವು ಫಿಕ್ಸ್ ಮಾಡ್ಬೇಕನ್ಸುತ್ತೆ. ಇಲ್ಲ ನಾವು ಹಿಂಗೆ ಫಿಕ್ಸ್ ಮಾಡಿಕೊಂಡು ಇಲ್ಲ ಹಿಂಗೆ ಇಟ್ಕೊಳ್ಳೋದು ನಂಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರು ಬಂದಮೇಲೆ ಹಾಕ್ಸ್ಕೊತೀನಿ. ಹಿಂಗೆ ಸಿಗಸ್ 1 2 3 4 5 10 ಇಡ್ಲಿ. ಬಟ್ ನಮ್ಮ ಮನೇಲಿ ತಿನ್ನೋದು 5 ಇಡ್ಲಿ. ಇಡ್ಲಿ ಎಕ್ಸ್ಟ್ರಾ ಬಂದಿದೆ. ನಾನು ಇಡ್ಲಿಗೇನು ಪ್ಲೇಟ್ಸ್ಗೇನು ಬೇಡ, 2 ಪ್ಲೇಟ್ ಇತ್ತಲ್ಲ ಅಂತ ಮಾಡಿದ್ದೀನಿ. ಇದರಲ್ಲೂ 10 ಇಡ್ಲಿ ಪರವಾಗಿಲ್ಲ. ನಮ್ಮ ಮನೆಯವ್ರಿಗೆ 5 ಇಡ್ಲಿ, ನಂಗೆ 5 ಇಡ್ಲಿ. ಸೂಪರ್ ಪ್ಲ್ಯಾನ್ ಅಲ್ವಾ ನಂದು. ಏನು ಹ್ಯಾಪಿ ಅಂದರೆ ಫ್ರೆಂಡ್ಸ್, ಸೌಂಡ್ ಏನಪ್ಪ ಅಂದರೆ ಇದು ನಂಗೆ ಗ್ಲಾಸ್ದು ಸಿಕ್ಕಿದೆ. ನಂಗೆ ಖುಷಿ ಆಗ್ತಿದೆ. ಇದು ಗ್ಲಾಸು ನಾನು ಇಲ್ಲೇ ನೋಡ್ಕೋಬೋದು, ಇಲ್ಲೇ ಆಗಿದೆಯೋ ಇಲ್ವೋ ಅಂತ. ನೈಸ್. ಟು ಬಿ ಆನೆಸ್ಟ್ ಕ್ವಾಲಿಟಿ ಆಲ್ಸೋ ಟೂ ಗುಡ್. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ವಾವ್, ನೈಸ್ ಅಲ್ವಾ? ಇಡ್ಲಿ ಪದ್ಯ ಚಿಕ್ಕದು. ನಾನು ಕೇಳಿಸ್ತಾ ಇರೋದು ನಂಗೆಲ್ಲ ತುಂಬ ಚಿಕ್ಕದೇ ಇಷ್ಟ. ನಂಗೆ ಒಂದು ಮಗು ಆದ್ರೂ ಅಷ್ಟೇ ಚಿಕ್ಕದೇ ಇಷ್ಟ. ಆಮೇಲಿಂದ ನಿಮಗೆ ನಾನು ಎಗ್ಗುದು ತೋರಿಸ್ತೀನಿ. ಸಿ ಫ್ರೆಂಡ್ಸ್, ಎಗ್ ನಾನು ತೋರಿಸಿದ್ದೀನಿ ಇಲ್ಲ, ಎಗ್ಗನ್ನು ಕೂಡ ನಾನು ಆನ್ಲೈನಲ್ಲೇ ಅಂದರೆ ನಾವು ನೈಟು ಬುಕ್ ಮಾಡಿಬಿಟ್ರೆ ಬೆಳಿಗ್ಗೆ ಎದ್ದೋಳಷ್ಟಕ್ಕೇ ಬಂದುಬಿಡುತ್ತೆ ಒಂದು 6ಗೆಲ್ಲ. ನಾವು ಯೂಶ್ವಲಿ ನಾನು ನೈಟು ಮಾರ್ನಿಂಗ್ ಏನು ಟಿಫನ್ ಮಾಡ್ತೀನಿ ಅಂದಾಗ ನಂದು ಏನು ಗೊತ್ತಾ, ಹೋಲ್ಸೇಲಲ್ಲೆಲ್ಲ ಇಟ್ಬಿಟ್ಟಿರ್ತೀನಿ ಮನೇಲಿ. ವೆಜಿಟೇಬಲ್ಸು, ಫ್ರೂಟ್ಸ್ ಆಗಿರ್ಬೋದು, ಮಸಾಲೆ ಐಟಮ್ ಆಗಿರ್ಬೋದು, ಪ್ರತಿಯೊಂದು ನಾನು ನಮ್ಮ ಮನೇಲೇ ಇಟ್ಬಿಟ್ಟಿರ್ತೀನಿ ಫ್ರಿಜ್ಜಲ್ಲಿ. ಅಕಸ್ಮಾತ್ ಇಲ್ಲ ಅಂದರೆ ನನ್ನ ಕೊತ್ತಂಬರಿ ಖಾಲಿ ಆಗಿದೆ, ಮೊಟ್ಟೆ ಎಗ್ಸ್ ಇಲ್ಲ ಅಂತಂದರೆ ನಾನು ಆನ್ಲೈನಲ್ಲಿ ಬುಕ್ ಮಾಡಿಬಿಡ್ತೀನಿ. ಒಂದು ಟ್ರೈ ಫುಲ್ ಬಂದುಬಿಡುತ್ತೆ. ನೈಟ್ ಬುಕ್ ಮಾಡಿದ್ರೆ ನಂಗೆ ಮಾರ್ನಿಂಗ್ ಬಂದಿರುತ್ತೆ. ಓಕೆ. ಹಾಗೆ ತುಪ್ಪ ಖಾಲಿ ಆಗಿತ್ತು, ತುಪ್ಪನೂ ಬುಕ್ ಮಾಡಿದ್ದೀನಿ. 1 kg ತುಪ್ಪ ನಾನು ತರಿಸ್ಕೊಳ್ಳೋದು. ಅರ್ಧ ಅಲ್ಲ, ನಾನು 1 kg ತುಪ್ಪ ನಮ್ಮ ಮನೆಗೆ ಬೇಕಾಗಿರೋದು. 1 2 months 3 months ಬೇಕಾಗುತ್ತೆ 1 kg ತುಪ್ಪ. 2 months ಅಷ್ಟೇ, 3 monthsಗೆಲ್ಲ ಹೋಗಲ್ಲ. ಖಾಲಿ ಆಗಿತ್ತು, ಅದನ್ನು ಆನ್ಲೈನಲ್ಲೇ ಬುಕ್ ಮಾಡಿದೆ. ಅಂದರೆ ಅಮೆಝಾನಲ್ಲಿ ಫ್ರೆಶ್ ಅನ್ನೋ ಐಟಮ್ಸಲ್ಲಿ ಬುಕ್ ಮಾಡಿದ್ರೆ ಯು ವಿಲ್ ಬಿ ಗೆಟ್. ತುಪ್ಪ ಕೃಷ್ಣ ತೊಗೊಳ್ತೀನಿ. ಸಾರಿ, ನಂದಿನಿ. ನಾನು ಇಷ್ಟು ದಿವಸ GRB ಯೂಸ್ ಮಾಡ್ತಿದ್ದೆ. ಯಾಕೋ GRB ನನಗೆ ಇಷ್ಟ ಆಗ್ತಿಲ್ಲ. ಸೊ ಆಮೇಲಿಂದ ನೋಡಿ ಫ್ರೆಂಡ್ಸ್, ಕೊತ್ತಂಬರಿನೂ ನಾನು ಆನ್ಲೈನಲ್ಲೇ ಆರ್ಡ್ರ್ ಮಾಡೋದು. ಬೈತಾರೆ ನನಗೆ ಲಿಟ್ರಲಿ. ನಮ್ಮ ಮನೆಯವರು ಇದೇನು ನಿಂಗೆ ಗೊತ್ತಾ, ನಾನು ಹೋಗೋಕ್ಕೆ ನಂಗೆ ಬೆಳಿಗ್ಗೆ ಎದ್ದು ಆಚೆ ಎಲ್ಲ ಹೋಗಿ ಸಾಮಾನು ತೊಗೊಂಡು ಬಂದು ಮಾಡೋಷ್ಟು ಪೇಷನ್ಸ್ ನನಗಿರಲ್ಲ. ಇದೊಳದೇ ಕಷ್ಟ ಈ ಚಳಿಯಲ್ಲಿ. ಎಸ್ ಫ್ರೆಂಡ್ಸ್, ಅದೇ ಇವತ್ತಿಂದು ವ್ಲಾಗ್ ಇದು ಇಷ್ಟೆಲ್ಲ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದು. ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಯಾವ್ದು ಬೇಕು ಅಂತ. ನಾನು ನಿಮ್ಗೆ ಅದನ್ನು ಲಿಂಕ್ನ ಸೆಂಡ್ ಮಾಡ್ತೀನಿ. ನಾನು ನಿಮ್ಗೇನು ಪ್ರಿಫರ್ ಮಾಡ್ತೀನಿ ಅಂತ ಅಂದರೆ, ಆನ್ಲೈನ್ ಆಫ್ಲೈನ್ಗಿಂತ ಆನ್ಲೈನ್ ಸಮ್ಟೈಮ್ಸ್ ಬೆಟರ್, ಆಫ್ಲೈನ್ ಸಮ್ಟೈಮ್ ಬೆಟರ್ಸ್. ಅಂದರೆ ಯಾವುದು ಗುಡ್ ಅಂತ ನಾನು ನಿಮ್ಗೆ ಹೇಳೋಕ್ಕೆ ಅಂತ ಇಷ್ಟಪಡ್ತೀನಿ ಅಂದರೆ, ನಿಮಗೆ ಅಂದರೆ ಲೈಕ್ ಲೇಡೀಸ್ಗೆ ಗೊತ್ತಿರುತ್ತೆ ಯಾವುದಕ್ಕೆ ಪ್ರಿಫರ್ ಜಾಸ್ತಿ ಕೊಡಬೇಕು ಅಂತ, ಯಾವ್ಯಾವ ವಿಷಯದಲ್ಲಿ ಎಲ್ಲೇ ಸಿಗುತ್ತೆ. ಆಫ್ಲೈನಲ್ಲಿ ಏನೇನು ಚೆನ್ನಾಗಿರುತ್ತೋ ಆನ್ಲೈನಲ್ಲಿ ಏನೇನು ಚೆನ್ನಾಗಿರುತ್ತೋ ಅಂತ ಗೊತ್ತಿರುತ್ತೆ. ಏನೇ ತೊಗೊಬೇಕಾದ್ರೂ ನೋಡ್ಕೊಂಡು ಶಾಪಿಂಗ್ ಮಾಡಿ. ನಾನಂತೂ ತುಂಬ ಅಮೌಂಟ್ ವೇಸ್ಟ್ ಮಾಡಿದ್ದೀನಿ ಆನ್ಲೈನಲ್ಲಿ ಆಗಿರ್ಬೋದು, ಆಫ್ಲೈನಲ್ಲಿ ಆಗಿರ್ಬೋದು. ಗೊತ್ತಿಲ್ಲದೆ ತೊಗೊಂಡಿರೋದಾಗಿರ್ಬೋದು, ಗೊತ್ತಿದ್ದು ತೊಗೊಂಡಿರೋದಾಗಿರ್ಬೋದು. ಯೂಸ್ ಮಾಡ್ತಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಎಷ್ಟು ಪಾತ್ರೆಗಳು ತೊಗೊಂಡಿದ್ದೀನಿ. ಕೆಲವೊಂದು ಸತಿ ಇವಾಗ ಕ್ಲೀನಿಂಗ್ ಎಲ್ಲ ಬರುತ್ತೆ, ಹಬ್ಬಗಳು ಬರ್ತಿದ್ದೆ ಅವಾಗ ಕ್ಲೀನಿಂಗ್ ತೋರಿಸ್ತೀನಿ. ನಮ್ಮಮ್ಮ ಒಂದು ಸ್ವಲ್ಪ ಕೊಟ್ಟಿದ್ದು, ಆದರೆ ನಾನು ಇಡೀ ಅಡುಗೆ ಮನೆ ತುಂಬಷ್ಟು ಪಾತ್ರೆ ತೊಗೊಂಡಿದ್ದೀನಿ. ಅದು ಯಾವುದು ಯೂಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ನಮ್ಮಮ್ಮ ಕೊಟ್ಟಿರೋ 2 ಪಾತ್ರೆ ನಾನು ಯೂಸ್ ಮಾಡ್ತಾ ಇರೋದು. ನೀವು ಹಂಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾವ್ದು ಬೇಕಿರೋದು ಮಾತ್ರ ತೊಗೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ, ಇದು ನನ್ನೊಂದು ಸ್ಮಾಲ್ ಪ್ರಯತ್ನ. ನನ್ನ ಪ್ಯಾಷನ್, ನನಗೆ ಯೂಟ್ಯೂಬ್ ಓಪನ್ ಮಾಡಬೇಕಾಗಿ ಅನ್ನೋದು ನನಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಓಪನ್ ಮಾಡಿ ನಾನು ವ್ಲಾಗ್ಸ್ ಬಿಡ್ತಾಯಿದ್ದೀನಿ. ಏನಾರ ಮಿಸ್ಟೇಕ್ಸ್ ಇದ್ದರೆ ಗೊತ್ತಿಲ್ಲದೆ ಮಾಡಿರ್ತೀನಿ. ನನಗೆ ಅಷ್ಟು ಗೊತ್ತಿಲ್ಲ, ಇನ್ನೂ ನಾನು ಇದರಲ್ಲೆಲ್ಲ ಪಳಗಿಲ್ಲ. ಗೊತ್ತಿಲ್ಲದೆ ನಾನು ಏನಾದ್ರು ಮಿಸ್ಟೇಕ್ ಮಾಡಿದರೆ ಐ ಆಮ್ ಸಾರಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಹೋಗಿ ನೋಡಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.